ಈ ಲೋಕದಲ್ಲಿ ಶಕ್ತಿ ಇದ್ದರೂ ಭಕ್ತಿ ಇಲ್ಲದಿದ್ದರೆ ಅದು ಅಹಂಕಾರವಾಗುತ್ತದೆ. ಭಕ್ತಿ ಇದ್ದರೂ ನಿಯಂತ್ರಣವಿಲ್ಲದಿದ್ದರೆ ಅದು ಅಸ್ಥಿರವಾಗುತ್ತದೆ. ಆದರೆ ಭಕ್ತಿ ಪ್ಲಸ್ ಶಕ್ತಿ ಪ್ಲಸ್ ವಿಧೇಯತೆ ಒಂದಾದಾಗ ಅದೇ ದೈವತ್ವವಾಗುತ್ತದೆ. ಇದು ಕೇವಲ ಕಥೆಯಲ್ಲ, ಇದು ದೇವರುಗಳು ನಮಗೆ ಕಲಿಸಿದ ಜೀವನದ ಪಾಠ. ಒಮ್ಮೆ ಕಾಲದಲ್ಲಿ ಓಸಾ ಎಂಬ ಪುಣ್ಯ ತೀರದಲ್ಲಿ ಅನಂತವಾದ ಮಹಾಸಾಗರ ತನ್ನ ಆಳದಲ್ಲಿ ಮೌನವಾಗಿ ಉಸಿರಾಡುತ್ತಿತ್ತು. ಆ ಸಾಗರ ಕೇವಲ ನೀರಲ್ಲ, ಅದು ಭಕ್ತಿಯಿಂದ ತುಂಬಿದ ಹೃದಯವಾಗಿತ್ತು. ಸಮುದ್ರ ದೇವನ ಮನಸ್ಸಿನಲ್ಲಿ ಒಂದು ಮಾತ್ರ ಆಕಾಂಕ್ಷೆ ಇತ್ತು. ನನ್ನ ಅಲೆಗಳು, ನನ್ನ ಉಸಿರು, ನನ್ನ ಅಸ್ತಿತ್ವವೇ ಜಗನ್ನಾಥನ ಚರಣಗಳನ್ನು ಸ್ಪರ್ಶಿಸಬೇಕು. ಈ ಆಸೆ ದಿನದಿಂದ ದಿನಕ್ಕೆ ತೀವ್ರವಾಗುತ್ತಾ ಹೋಯಿತು. ಭಕ್ತಿಯ ತೀವ್ರತೆಯಿಂದ ಸಮುದ್ರದ ಅಲೆಗಳು ಎದ್ದು ನಿಂತವು. ಒಂದು ಅಲೆ, ಮತ್ತೊಂದು ಅಲೆ. ನೋಡುತ್ತಿದ್ದಂತೆ ಅಲೆಗಳು ಗರ್ಜಿಸಲು ಶುರು ಮಾಡಿದವು. ಆಕಾಶದಲ್ಲಿ ಗಾಳಿ ಬೀಸಿತು, ಮೋಡಗಳು ಕವಿದವು, ತೀರದ ಮರಗಳು ಅಲುಗಾಡಿದವು, ಮನೆಗಳ ಗೋಡೆಗಳು ನಡುಗಿದವು. ಜನರ ಹೃದಯದಲ್ಲಿ ಭಯ ಹುಟ್ಟಿತು. ಇದು ಏನು ಪ್ರಳಯವೇ? ಸಮುದ್ರ ನಮ್ಮನ್ನು ಮುಳುಗಿಸಿ ಬಿಡುತ್ತಾನೆ. ಮಕ್ಕಳು ಅತ್ತರು, ವೃದ್ಧರು ಪ್ರಾರ್ಥಿಸಿದರು, ಜನರು ಮನೆಗಳೊಳಗೆ ಅಡಗಿದರು. ಆದರೆ ಸಮುದ್ರ ಅದು ನಿಲ್ಲಲಿಲ್ಲ. ಅದನ್ನು ನೋಡಿದ ಜಗನ್ನಾಥ ಸ್ವಾಮಿ ನೀಲಗಿರಿಯಲ್ಲಿ ನಿಂತು ಎಲ್ಲವನ್ನು ಶಾಂತ ದೃಷ್ಟಿಯಿಂದ ನೋಡುತ್ತಿದ್ದರು. ಅವರ ಕಣ್ಣುಗಳಲ್ಲಿ ಕೋಪವಿರಲಿಲ್ಲ, ಭಯವೂ ಇರಲಿಲ್ಲ. ಅವರ ಮುಖದಲ್ಲಿದ್ದದ್ದು ಚಿಂತನೆ. ಇದು ದ್ವೇಷವಲ್ಲ, ಇದು ಭಕ್ತಿ. ಆದರೆ ಈ ಭಕ್ತಿ ಲೋಕಕ್ಕೆ ಅಪಾಯವಾಗಬಾರದು. ಅವರು ಮೌನವಾಗಿ ನಿರ್ಧಾರ ಮಾಡಿದರು, ಈ ಕಾರ್ಯಕ್ಕೆ ಯೋಗ್ಯನೊಬ್ಬನೇ ಇದ್ದಾನೆ. ಆ ಕ್ಷಣದಲ್ಲಿ ಪವನದಂತೆ ವೇಗವಾಗಿ ಒಂದು ನಾಮ ಪ್ರತಿಧ್ವನಿಸಿತು, ಹನುಮಂತ. ಆಕಾಶ ಕಂಪಿಸಿತು, ಗಾಳಿ ನಿಂತಂತಾಯಿತು. ಪವನ ಪುತ್ರ ಹನುಮಂತ ಭೂಮಿಗಿಳಿದನು. ಅವನ ದೇಹದಲ್ಲಿ ಅಸೀಮ ಶಕ್ತಿ, ಮನಸ್ಸಿನಲ್ಲಿ ರಾಮನಾಮ. ಅವನು ತಲೆಬಾಗಿದನು. ಪ್ರಭು, ನಿಮ್ಮ ಆಜ್ಞೆ ಹೇಳಿ. ಜಗನ್ನಾಥ ಸ್ವಾಮಿ ನಿಧಾನವಾಗಿ ಹೇಳಿದರು, ಹನುಮಂತ, ಈ ಸಮುದ್ರ ಭಕ್ತಿಯಿಂದ ಉಕ್ಕಿತಿದೆ. ಅದನ್ನು ನಾಶ ಮಾಡಬೇಡ, ಆದರೆ ಶಾಂತಗೊಳಿಸು. ಹನುಮಂತನ ಕಣ್ಣುಗಳಲ್ಲಿ ದೀಪ ಬೆಳಗಿತು. ಪ್ರಭು, ನಿಮ್ಮ ಸೇವೆ ನನ್ನ ಧರ್ಮ. ಹನುಮಂತ ಸಮುದ್ರದ ಎದುರು ನಿಂತನು. ಅವನ ಕಾಲು ನೆಲದಲ್ಲಿ ಗಟ್ಟಿಯಾಗಿ ನೆಟ್ಟಿತು. ಅವನು ಕಣ್ಣು ಮುಚ್ಚಿ ರಾಮನಾಮ ಸ್ಮರಿಸಿದನು. ಒಂದು ದೃಷ್ಟಿ, ಒಂದು ಸಂಕಲ್ಪ. ಅಲೆಗಳು ನಿಧಾನವಾದವು. ಗರ್ಜನೆ ಮೌನಕ್ಕೆ ತಿರುಗಿತು. ಸಮುದ್ರ ತಲೆಬಾಗಿತು. ನಗರ ನಿಟ್ಟುಸಿರು ಬಿಟ್ಟಿತು. ಜನರು ಹರ್ಷಿಸಿದರು, ಹನುಮಂತ ಜೈ. ಆದರೆ ಈ ಶಾಂತಿ ಶಾಶ್ವತವಾಗಲಿಲ್ಲ. ಊರಿನ ಯಾವುದೋ ಮೂಲೆಯಲ್ಲಿ ರಾಮ ಭಜನ ಶುರುವಾದಾಗ ಹನುಮಂತನ ಹೃದಯ ಕದಲುತ್ತಿತ್ತು. ರಾಮ, ಅವನು ತನ್ನನ್ನು ತಡೆದುಕೊಳ್ಳಲಾರನು. ಅವನು ಭಜನೆಯ ಕಡೆ ಹಾರುತ್ತಿದ್ದನು. ಹನುಮಂತ ಹೋದ ಕ್ಷಣವೇ ಸಮುದ್ರ ಮತ್ತೆ ಉಕ್ಕಿತಿದ್ದನು. ಮತ್ತೆ ಭಯ, ಮತ್ತೆ ಅಲೆಗಳು. ಇದನ್ನು ನೋಡಿದ ಜಗನ್ನಾಥ ಸ್ವಾಮಿ ಗಂಭೀರರಾದರು. ಇದು ಶಕ್ತಿ ಮತ್ತು ಭಕ್ತಿಯ ಸಂಘರ್ಷ. ಇದಕ್ಕೆ ಸಮತೋಲನ ಬೇಕು. ಅವರು ತಾವೇ ಸಮುದ್ರ ತೀರಕ್ಕೆ ಬಂದರು. ಅಲ್ಲಿ ಹನುಮಂತ ನಿಂತಿದ್ದನು, ಕಣ್ಣುಗಳಲ್ಲಿ ಭಕ್ತಿ. ಜಗನ್ನಾಥ ಸ್ವಾಮಿ ಹೇಳಿದರು, ಹನುಮಂತ, ನಿನ್ನ ಭಕ್ತಿ ಅಪಾರ, ಆದರೆ ನಿನ್ನ ಶಕ್ತಿಗೆ ಸ್ಥಿರತೆ ಬೇಕು. ನಿನ್ನನ್ನು ಬಂಧಿಸುತ್ತೇನೆ. ಹನುಮಂತ ಕ್ಷಣಕಾಲ ಮೌನನಾದನು. ನಂತರ ತಲೆಬಾಗಿದನು. ಪ್ರಭು, ನಿಮ್ಮ ಇಚ್ಛೆಯೇ ನನ್ನ ಇಚ್ಛೆ. ನಿಮ್ಮ ದ್ವಾರದಲ್ಲೇ ಸೇವಕನಾಗಿರಲಿ. ತಥಾಸ್ತು. ಆ ದಿನ ಹನುಮಂತ ಬಂಧಿತನಾದನು.
ಆ ಬಂಧನ ಕಬ್ಬಿಣವಲ್ಲ, ಅದು ಕರ್ತವ್ಯದ ಸಂಕೇತ. ಸಮುದ್ರ ಶಾಂತವಾಯಿತು. ಅಲ್ಲೇ ಹುಟ್ಟಿತು ಬಂಧಿತ ಹನುಮಂತನ ದಿವ್ಯ ಕ್ಷೇತ್ರ. ಕಾಲ ಹರಿಯಿತು. ಅದೇ ಊರಿನಲ್ಲಿ ಕುರ್ಮಾ ಎಂಬ ವೃದ್ಧೆ ವಾಸವಿದ್ದಳು. ಅವಳ ಜೀವನ ಸರಳ, ಅವಳ ಆಹಾರ ಮೀನು. ಒಂದು ದಿನ ಅವಳು ಜಗನ್ನಾಥನ ದರ್ಶನ ಪಡೆದಳು. ಆ ಕಣ್ಣುಗಳನ್ನು ನೋಡಿದ ಕ್ಷಣ ಅವಳ ಹೃದಯ ಕರಗಿತು. ನೀನು ನನ್ನನ್ನು ನೋಡುತ್ತಿದ್ದೀಯ ಪ್ರಭು. ಅವಳ ಬಳಿ ಇದ್ದದ್ದು ಒಂದೇ, ಪ್ರೀತಿ. ಅವಳು ಮೀನನ್ನು ಶ್ರದ್ಧೆಯಿಂದ ತಯಾರಿಸಿದಳು. ಕೇಳೆ ಎಲೆಯಲ್ಲಿ ಮಡದಿ ದೇವಾಲಯಕ್ಕೆ ಹೊರಟಳು. ಪಹರೆಯವರು ಕೋಪಿಸಿದರು. ಇದು ಭೋಗವಲ್ಲ. ಅವರು ಎಲೆಗೆ ಹೊಡೆದರು. ಅಲ್ಲಿ ಮೀನಿರಲಿಲ್ಲ, ಅಲ್ಲಿ ಹಲಸು ಇತ್ತು. ಆ ಕ್ಷಣದಲ್ಲಿ ಧ್ವನಿ ಕೇಳಿಬಂತು, ನಾನು ಭೋಗ ನೋಡಲ್ಲ, ಭಕ್ತಿ ನೋಡುತ್ತೇನೆ. ಕುರ್ಮ ಕಣ್ಣೀರಿಟ್ಟಳು. ಅಂದು ಅವಳು ಬದಲಾದಳು.